ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ದೇಶದ ರಾಜಕೀಯ ಅಂಗಳದಲ್ಲಿ ಈಗೇನಿದ್ರು ಜೆನ್ಜಿ ಹವ. ಭಾರತದ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಈ ಜೆನ್ಜಿ ಓಲೈಕೆಗೆ ತುರುಸಿನ ಸ್ಪರ್ಧೆಗೆ ಬಿದ್ದಿವೆ. ಇದಕ್ಕೆ ಕಾರಣ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂತೆ ಇಂದಿನ ಜೆನ್ಜಿಗಳೇ ಮುಂದಿನ ಚುನಾವಣೆಯಲ್ಲಿ ತಮ್ಮ ಮತದಾನವನ್ನ ಈ ರಾಜಕೀಯ ಪಕ್ಷಗಳಿಗೆ ಮಾಡಬೇಕು ಅನ್ನೋದೇ ಉದ್ದೇಶ ಈ ಕಾಂಪಿಟೇಷನ್ಗೆ ಕಾರಣವಾಗಿದೆ. ಹೀಗಾಗಿ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಜೆನ್ಜಿ ಸೆಳೆಯೋಕೆ ಪ್ಲಾನ್ ಹಾಗೆ ರೋಡ್ ಮ್ಯಾಪ್ ರೆಡಿ ಮಾಡಿಕೊಂಡಿವೆ. ಇದಕ್ಕೆ ದೊಡ್ಡ ತಿರುವು ಸಿಕ್ಕಿದ್ದು ಜಂತರ್ ಮಂತರ್ನಲ್ಲಿ ಜೆನ್ಜಿ ಪ್ರತಿಭಟನೆ ಹಾಗೆ ಅದರ ಪರಿಣಾಮವಾಗಿ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ನೀಡಿದಾಗ ಅಲ್ಲಿಂದ ಶುರುವಾದ ಜೆನ್ಜಿ ಸೆಳೆಯುವ ಪ್ರಯತ್ನ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಯಾವ ರೀತಿ ಮುಂದೆ ಸಾಗಿದೆ ನೋಡೋಣ ಎಳೆಯಾಗಿ. ಜೆನ್ಜಿ ಸಿಡಿದೇಳದಂತೆ ಸೆಳೆಯಲು ಮೋದಿ ಪ್ಲಾನ್. ಯುವ ಸಮೂಹದ ಜೊತೆ ಕನೆಕ್ಟ್ ಆಗಲು ಹೊಸ ತಂತ್ರ. ದೇಶದ ರಾಜಕೀಯದಲ್ಲಿ ಈಗ ಹೊಸದೊಂದು ಚರ್ಚೆ ಜೋರಾಗಿದೆ. ಅದು ದೇಶದ ಯುವ ಸಮುದಾಯ, ಅದರಲ್ಲೂ ಜೆನ್ಜಿ ಅಬ್ಬರ ಎದ್ದು ಕಾಣ್ತಾ ಇದೆ. ದೆಹಲಿಯಿಂದ ಜಾರ್ಖಂಡ್ ವರೆಗೂ ಜೆನ್ಜಿ ಸದ್ದು ಕೇಳಿಸ್ತಾ ಇದೆ. ದೇಶದ ಭವಿಷ್ಯವನ್ನಷ್ಟೇ ಅಲ್ಲದೆ ಮುಂಬರುವ ಚುನಾವಣೆಯ ದಾರಿಯನ್ನ ನಿರ್ಧರಿಸುವ ಶಕ್ತಿ ಯುವ ಸಮೂಹಕ್ಕೆ ಇದೆ ಅನ್ನೋ ಚರ್ಚೆ ಕೇಳಿ ಬರ್ತಿವೆ. ಈ ಯುವ ಸಮುದಾಯವನ್ನ ತನ್ನತ್ತ ಸೆಳೆದುಕೊಳ್ಳೋಕೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹೊಸ ಪ್ಲಾನ್ ಒಂದನ್ನ ಕೈಗೆತ್ತಿಕೊಂಡಿದೆ. ಇತ್ತೀಚೆಗೆ ಜಂತರ್ ಮಂತರ್ ಬಳಿ ನಡೆದಂತ ಪ್ರತಿಭಟನೆಗಳು ಹಾಗೂ ಯುವಕರ ಸಣ್ಣ ಪುಟ್ಟ ಆಕ್ರೋಶ ಕೇಂದ್ರ ಸರ್ಕಾರಕ್ಕೆ ಕಗ್ಗಂಟಿನಂತಾಗಿತ್ತು. ಸಿಜೆಪಿ ಪಾರ್ಟಿ ನೇತೃತ್ವದಲ್ಲಿ ಜೆನ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ಸೆಳೆದೆದ್ದಿತ್ತು. ಪ್ರತಿಭಟನಾ ನಿರತರಿಗೆ ಕಾಂಗ್ರೆಸ್ ನಾಯಕರು ಬೆಂಬಲ ನೀಡಿದ್ರು. ಪರಿಣಾಮ ಜಂತರ್ ಮಂತರ್ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದನ್ನ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡಿದ್ವು. ಪ್ರತಿಭಟನೆ ನಿಯಂತ್ರಣಕ್ಕೆ ಲಾಠಿ ಚಾರ್ಜ್ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿತ್ತು. Right. What do we say? ಪರೀಕ್ಷಾ ವ್ಯವಸ್ಥೆಯ ಲೋಪ ಹಾಗೂ ನೀಟ್ ಪೇಪರ್ ಲೀಕ್ ಖಂಡಿಸಿ ಸಿಜೆಪಿ ಪ್ರತಿಭಟನೆ ಮುಂಚೂಣಿ ವಹಿಸಿತ್ತು. ಆಗ ನಿರಂತರ ಪ್ರತಿಭಟನೆ ನಡೆದಿತ್ತು. ದೇಶದ ಮೂಲೆ ಮೂಲೆಗಳಿಂದ ದೆಹಲಿಗೆ ಜೆನ್ಜಿ ಹರಿದು ಬಂದಿತ್ತು. ಜೆನ್ಜಿ ಬೆಂಬಲದೊಂದಿಗೆ ಸಿಜೆಪಿ ಹೆಸರು ಮಾಡಿತ್ತು. ಯುವಜನತೆ ಈ ಪರಿ ಬೀದಿಗಿಳಿದು ಪ್ರತಿಭಟನೆ ಮಾಡಲು ಪ್ರಮುಖ ಕಾರಣ ಸಾಲು ಸಾಲಾಗಿ ಕೇಳಿಬಂದ ಪರೀಕ್ಷಾ ಹಗರಣಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು. ವರ್ಷಗಟ್ಟಲೆ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಈ ಹಗರಣಗಳು ಕತ್ತಲ ಭವಿಷ್ಯವನ್ನ ತೋರಿಸಿದಂತಾಗಿದೆ. ತಮ್ಮ ಭವಿಷ್ಯವನ್ನೇ ಅಪಾಯದಲ್ಲಿದೆ ಅಂತ ತಿಳಿದ ಜೆನ್ಜಿ ಪಡೆ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಬೀದಿಗಿಳಿದು ಕಠಿಣ ಕ್ರಮಗಳಿಗೆ ಆಗ್ರಹ ಮಾಡಿತು. ಅದು ಯಾವಾಗ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಆಗಲೇ ಜೆನ್ಜಿ ಪ್ರತಿಭಟನೆ ಶಮನವಾಗಿತ್ತು. ಆದ್ರೆ ಅಲ್ಲಿಂದ ಮುಂದೆ ಈ ಜೆನ್ಜಿ ಹೋರಾಟ ಹೊಸ ರಾಜಕೀಯ ತಿರುವು ಪಡೆಯಿತು. ಜೆನ್ಜಿಗಳು ರಾಜಕೀಯ ಪಕ್ಷಗಳ ಅಟ್ರಾಕ್ಟ್ ಮಾಡಿದ್ರು. ಜೆನ್ಜಿ ಮತ ಪೊಲಿಟಿಕಲ್ ಪಾರ್ಟಿಗಳ ಟಾರ್ಗೆಟ್ ಆಯಿತು. ಇದಕ್ಕೆ ಕಾರಣ ದೆಹಲಿಯಲ್ಲಿ ಸಿಜೆಪಿ ಜೆನ್ಜಿ ಬೆಂಬಲದೊಂದಿಗೆ ಗಳಿಸಿದ ಯಶಸ್ಸು. ಅದರ ಪರಿಣಾಮ ಜಾರ್ಖಂಡ್ಗೂ ವಿಸ್ತರಿಸಿತ್ತು. ಜಾರ್ಖಂಡ್ನ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ವಿರೋಧಿಸಿ ಪ್ರತಿಭಟನೆ ನಡೆಸಿತ್ತು. ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಕರು ಜಾರ್ಖಂಡ್ ವಿಧಾನಸೌಧ ಮುತ್ತಿಗೆಗೆ ಯತ್ನ ಮಾಡಿದ್ರು. ಯುವ ಸಮುದಾಯದ ಆಕ್ರೋಶ ಮತ್ತು ಸಿಜೆಪಿಯ ಯಶಸ್ಸನ್ನ ಕಂಡ ಕಾಂಗ್ರೆಸ್ ಹಾಗೂ ಇತರ ವಿರೋಧ ಪಕ್ಷಗಳು ಯುವಕರ ಬೆಂಬಲಕ್ಕೆ ನಿಲ್ಲುತ್ತಿವೆ. ಸರ್ಕಾರದ ವಿರುದ್ಧ ರಾಜಕೀಯ ದಾಳ ಉರುಳಿಸುತ್ತಿವೆ. ಇದರಿಂದ ಎಚ್ಚೆತ್ತಿರುವಂತಹ ಬಿಜೆಪಿ ಜೆನ್ಜಿ ಸೆಳೆಯಲು ಮುಂದಾಗಿದೆ ಅಂತ ಹೇಳಲಾಗಿದೆ. ಇದೆ ಹೀಗೆ
ಹೀಗೆ ಜೆನ್ಜಿ ಯುವಕರ ಧ್ವನಿ ಮತ್ತು ಅವರ ಆಕ್ರೋಶವನ್ನ ಅಲಕ್ಷಿಸುವುದು ಸರ್ಕಾರಕ್ಕೆ ಸುಲಭದ ಮಾತಲ್ಲ ಅನ್ನೋದು ಅರ್ಥವಾಗಿದೆ. ತಡ ಶುರುವಾಗಿದ್ದೆ ನೋಡಿ ಬಿಜೆಪಿ ಅಸಲಿ ಆಟ. ಅದ್ಯಾವಾಗ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ವೇಗ ಪಡೀತೋ ಆಗ್ಲೇ ಇತ್ತ ಎನ್ಡಿಎ ಸರ್ಕಾರ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದಿರುವಂತೆ ನೋಡಿಕೊಳ್ಳಲು ಗಮನ ನೆಟ್ಟಿತ್ತು. ಪ್ರತಿಪಕ್ಷಗಳ ದಾಳಕ್ಕೆ ಜೆನ್ಜಿ ಉಪಯೋಗವಾಗದಂತೆ ಗಮನ ನೆಟ್ಟಿತ್ತು. ಅದಕ್ಕಾಗಿ ಯುವ ಸಮುದಾಯವನ್ನ ಬಿಜೆಪಿಯಿಂದ ಜಾರಲು ಬಿಡಬಾರದು ಅಂತ ಸಖತ್ ಸರ್ಕಸ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸದ್ಯ ಯುವಕರನ್ನ ಬಿಜೆಪಿ ಕಡೆಗೆ ಸೆಳೆಯಲು ಮೋದಿ ತಮ್ಮ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಸ್ಪೆಷಲ್ ಆಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಗೂ ಡಿಜಿಟಲ್ ಮಾಧ್ಯಮಗಳಲ್ಲಿ ಫುಲ್ ಆಕ್ಟಿವ್ ಆಗಿರಲು ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಕೂಡ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಸಕ್ರಿಯರಾಗ್ತಾ ಇದ್ದಾರೆ. ಪ್ರತಿಯೊಬ್ಬ ಸಚಿವರು ಯುವಕರನ್ನ ತಲುಪಿ ಅವರ ಅಸಮಾಧಾನವನ್ನ ಶಮನ ಮಾಡಲು ಯತ್ನ ಮಾಡ್ತಾ ಇದ್ದಾರೆ. ಒಂದು ದಿನ ಒಂದು ವಿಶ್ವವಿದ್ಯಾಲಯ ಒಬ್ಬ ಸಚಿವ. ಜೆನ್ಜಿ ಕನೆಕ್ಟ್ ಆಗೋಕೆ ಕೇಂದ್ರದ ಬಿಗ್ ಪ್ಲಾನ್. ಕೇಂದ್ರ ಸರ್ಕಾರ ದೇಶದ ಪ್ರತಿಯೊಬ್ಬ ಜೆನ್ಜಿ ತಲುಪೋಕೆ ಒಂದು ದಿನ ಒಂದು ವಿಶ್ವವಿದ್ಯಾಲಯ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಜೆನ್ಜಿ ಮತ್ತು ಸರ್ಕಾರದ ನಡುವೆ ಇರುವಂತಹ ಅಂತರವನ್ನ ಕಡಿಮೆ ಮಾಡೋದು. ಕಾಲೇಜು ಕ್ಯಾಂಪಸ್ಗಳಲ್ಲೇ ನೇರವಾಗಿ ವಿದ್ಯಾರ್ಥಿಗಳ ಜೊತೆ ಬೆರೆತು ಅವರ ಆಲೋಚನೆಗಳು ಹಾಗೂ ಆಶೋತ್ತರಗಳನ್ನ ಕೇಳಿ ತಿಳಿದುಕೊಳ್ಳೋಕೆ ಕೇಂದ್ರ ಸರ್ಕಾರ ಈಗ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಈ ವಿಶಿಷ್ಟ ಕಾರ್ಯಕ್ರಮದ ಪ್ರಕಾರ ಪ್ರತಿದಿನ ಒಬ್ಬ ಕೇಂದ್ರ ಸಚಿವರು ದೇಶದ ಯಾವುದಾದ್ರೂ ಒಂದು ಪ್ರಮುಖ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿಗೆ ಖುದ್ದಾಗಿ ಭೇಟಿ ನೀಡುತ್ತಾರೆ. ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸ್ತಾರೆ. ನೇರವಾಗಿ ಸಂವಾದದಲ್ಲಿ ಭಾಗಿಯಾಗುವ ಮೂಲಕ ದೇಶದ ಆಡಳಿತಕ್ಕೆ ಜೆನ್ಜಿ ಬಗ್ಗೆ ಕಾಳಜಿ ಇದೆ ಅನ್ನೋ ಸಂದೇಶವನ್ನ ರವಾನಿಸಲಿದ್ದಾರೆ. ಯುವಕರ ಮನಸ್ಸಿನಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಅಥವಾ ಸರ್ಕಾರದ ಬಗ್ಗೆ ಯಾವುದೇ ಸಲಹೆಗಳಿದ್ದರೂ ಅದನ್ನು ಸಚಿವರು ನೇರವಾಗಿ ಕೇಳಿ ಮಾಹಿತಿ ಪಡೆದುಕೊಳ್ಳುವ ಪ್ಲಾನ್ ಇದಾಗಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಬೃಹತ್ ಪ್ರಮಾಣ ಅಂದರೆ ಸುಮಾರು 1300ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಜಾಲವೇ ಹರಡಿಕೊಂಡಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿರುವಂತಹ 57 ಸೆಂಟ್ರಲ್ ಯೂನಿವರ್ಸಿಟಿಗಳು, ರಾಜ್ಯ ಸರ್ಕಾರಗಳು ನಡೆಸುವಂತಹ 522 ಸ್ಟೇಟ್ ಯೂನಿವರ್ಸಿಟಿಗಳ ಜೊತೆಗೆ 106 ಖಾಸಗಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳು ಕಾರ್ಯವನ್ನ ನಡೆಸ್ತಾ ಇವೆ. ಈ ಇಡೀ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ಗುರಿಯಾಗಿಸಿಕೊಂಡು ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯುವ ಜನತೆಯನ್ನ ತಲುಪಲು, ಅದರಲ್ಲೂ ಜೆನ್ಜಿ ತಲುಪಲು ನೂತನ ಯೋಜನೆ ಮಾಡ್ತಾ ಇದೆ. ಅದುವೇ ಒಂದು ದಿನ ಒಂದು ವಿಶ್ವವಿದ್ಯಾಲಯ ಅನ್ನೋ ಮಾಸ್ಟರ್ ಪ್ಲಾನ್ ಜಾರಿಗೆ ತರ್ತಾ ಇದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ನಡೆದಂತ ಲಾಠಿ ಚಾರ್ಜ್ ಅನ್ನೇ ವಿಪಕ್ಷಗಳು ಸಂಸತ್ ಅಧಿವೇಶನದಲ್ಲಿ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದು, ಆ ಎಲ್ಲ ಬೆಳವಣಿಗೆಗಳ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಕೇಂದ್ರ ಸರ್ಕಾರ ಈಗ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಯುವ ಸಬಲೀಕರಣ ಸಚಿವ ಮನ್ಸುಖ್ ಮಾಂಡವಿಯಾಗೆ ಹೊಸ ಅಭಿಯಾನದ ಪೂರ್ಣ ಉಸ್ತುವಾರಿ ವಹಿಸಿದೆ. ಯುಜಿಸಿ ನೀಡಿರುವಂತಹ ಮಾಹಿತಿಯಂತೆ ದೇಶದಲ್ಲಿ ಇರುವಂತಹ ಸುಮಾರು 1300 ವಿಶ್ವವಿದ್ಯಾಲಯಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಪ್ಲಾನ್ ರೂಪಿಸಲಾಗಿದೆ. ಪ್ರತಿದಿನ ಒಬ್ಬ ಕೇಂದ್ರ ಸಚಿವರು ಯಾವುದಾದರೂ ಒಂದು ವಿಶ್ವವಿದ್ಯಾಲಯ ಕ್ಯಾಂಪಸ್ಗೆ ನೇರವಾಗಿ ಎಂಟ್ರಿ ಕೊಟ್ಟು ವಿದ್ಯಾರ್ಥಿಗಳ ಜೊತೆ ಮುಖಾಮುಖಿ ಕುಳಿತು ಅವರ ಕಷ್ಟ, ಸುಖ, ಸಮಸ್ಯೆಗಳು ಹಾಗೂ ದೇಶದ ಬೆಳವಣಿಗೆಯ ಬಗ್ಗೆ ಮುಕ್ತವಾಗಿ ಸಂವಾದ ನಡೆಸಲಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪ್ರಧಾನಿ ಮೋದಿ ಸಂದೇಶ. ಹಾಯ್ ಫ್ರೆಂಡ್ಸ್ ಅಂತ ಕರೆ ಕೊಟ್ಟ ನಮೋ. ಇನ್ನೊಂದೆಡೆ ಪ್ರಧಾನಿ ನರೇಂದ್ರ ಮೋದಿಯವರೇ ಖುದ್ದಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಯುವಕರನ್ನ ತಲುಪಲು ಸತತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಎಷ್ಟು ದಿನಗಳ ಕಾಲ ಫೇಸ್ಬುಕ್, ಟ್ವಿಟರ್ ಹಾಗೂ ಯೂಟ್ಯೂಬ್ಗಳಲ್ಲಿ ಸಕ್ರಿಯರಾಗಿದ್ರು. ಆದರೆ ಇದೀಗ ಮತ್ತೊಂದು ಹೆಜ್ಜೆ ಮುಂದುವರಿಸಿ ಇನ್ಸ್ಟಾಗ್ರಾಂನಲ್ಲೂ ಕೂಡ ಸಂದೇಶವನ್ನ ನೀಡತೊಡಗಿದ್ದಾರೆ. ಎಂದಿನಂತೆ ತಮ್ಮ ಹಳೆಯ ಮೆಟ್ರೋ ಸ್ಟೈಲ್ ಅನ್ನ ಬಿಟ್ಟು ಹಾಯ್ ಫ್ರೆಂಡ್ಸ್ ಅಂತ ವಿಡಿಯೋ ಸಂದೇಶ ಬಿಟ್ಟಿದ್ರು. ಒಂದಾದ ನಂತರ ಒಂದು ಸಾಲಾಗಿ 4-5 ವಿಡಿಯೋ ಸಂದೇಶದ ಮೂಲಕ ಗಮನ ಸೆಳೆದಿದ್ರು. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ ತಮ್ಮನ್ನ ಹಾಗೂ ತಮ್ಮ ತಾಯಿಯನ್ನ ನಿಂದಿಸಿ ಕ್ಷಮಿಸಿದ್ರು. ಅವರು ನಮ್ಮ ಮಕ್ಕಳೇ, ಹಾದಿ ತಪ್ಪಿದ್ದಾರೆ, ಸರಿ ಹಾದಿಗೆ ತರಬೇಕಿದೆ ಅಂತ ಮಾತನಾಡಿದ್ರು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ರಧಾನಿ ಮೋದಿ ಅಭಯ, ಹೊಸ ಆಫರ್. ಸ್ವಾತಂತ್ರ್ಯ ದಿನದ ಭಾಷಣದಲ್ಲೂ ಜೆನ್ಜಿಗೆ ಗಿಫ್ಟ್. ಇತ್ತ ಸ್ವಾತಂತ್ರ್ಯ ದಿನಾಚರಣೆ ದಿನವೂ ಕೂಡ ನಮೋ ಜೆನ್ಜಿಗಾಗಿ ಒಂದು ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡ್ತಾ ಮಾತನಾಡಿದ್ದ ಅವರು ದೇಶದ ಜೆನ್ಜಿ ಗಮನದಲ್ಲಿರಿಸಿಕೊಂಡು ಕೆಲ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಉಚಿತ ಆನ್ಲೈನ್ ಕೋಚಿಂಗ್, ಎಐ ಸ್ಕಿಲ್ಲಿಂಗ್ ಪ್ರೋಗ್ರಾಂ, ಕ್ರೀಡಾ ಟ್ಯಾಲೆಂಟ್ ಹಂಟ್ ಸೇರಿ ಹಲವು ಕ್ಷೇತ್ರಗಳಲ್ಲಿ ಹೊಸ ಉದ್ಯೋಗ ಅವಕಾಶಗಳ ಕೊಡುಗೆ ಘೋಷಣೆ ಮಾಡಿದ್ರು.
ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವದಲ್ಲಿ ಭಾಗಿಯಾಗಿದ್ರು. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪ್ರಮುಖ ಸಂದೇಶ ನೀಡಿದ್ರು. ಅದೇನು ಅಂದರೆ, ಪ್ರಶ್ನಿಸಲು ಎಂದಿಗೂ ಭಯಪಡಬೇಡಿ, ನಿಮ್ಮಲ್ಲಿರುವಂತಹ ಜಿಜ್ಞಾಸೆ ಮತ್ತು ಹೊಸ ವಿಷಯಗಳನ್ನ ಕಲಿಯುವ ಆಸಕ್ತಿಯನ್ನ ಯಾವತ್ತೂ ಜೀವಂತವಾಗಿಡಿ ಅಂತ ಕರೆ ನೀಡಿದ್ರು. ಆ ಮೂಲಕ ಯುವಕರಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬುವ ಪ್ರಯತ್ನ ಮಾಡಿದ್ರು. ಕೇಂದ್ರ ಸರ್ಕಾರ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲಿದೆ, ಯಾವುದೇ ಕಾರಣಕ್ಕೂ ಸಮಸ್ಯೆಯನ್ನ ಮುಕ್ತವಾಗಿ ಮಾತನಾಡೋ ಮೂಲಕ ಬಗೆಹರಿಸಬಹುದು ಅನ್ನೋ ಅರ್ಥದಲ್ಲಿ ಸಂದೇಶ ನೀಡಿದ್ರು. ಹೀಗೆ ಪ್ರಧಾನಿ ಮೋದಿ ವ್ಯವಸ್ಥೆಯನ್ನ ಪ್ರಶ್ನಿಸಲು ಎಂದಿಗೂ ಹೆದರಬೇಡಿ, ಹೊಸ ಪ್ರಶ್ನೆಗಳನ್ನ ಕೇಳುತ್ತಲೇ ಇರಿ ಅಂತ ಯುವಜನರಲ್ಲಿ ಧೈರ್ಯ ತುಂಬುವ ಮಾತನಾಡಿದ್ರು. ಇಂದಿನ ಜೆನ್ಸಿ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರುವುದನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿದೆ. ಹಾಗಾಗಿ ರಾಜಕಾರಣಿಗಳು ಕೂಡ ಕೇವಲ ವೇದಿಕೆ ಭಾಷಣಗಳಿಗೆ ಸೀಮಿತವಾಗದೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಮತ್ತು ರೀಲ್ಸ್ಗಳ ಮೂಲಕವೇ ಯುವಕರಿಗೆ ತಲುಪುವಂತೆ ತಮ್ಮ ಪ್ರಚಾರದ ಶೈಲಿಯನ್ನ ಬದಲಾಯಿಸಿಕೊಳ್ತಾ ಇದೆ. ಮೋದಿ ಸರ್ಕಾರದ ಸತತ ಪ್ರಯತ್ನಗಳು, ಕ್ಯಾಂಪಸ್ ವಿಸಿಟ್ಗಳು ಹಾಗೂ ಯುವ ಸಮುದಾಯವನ್ನ ಸೆಳೆಯಲು ಮಾಡ್ತಿರುವಂತಹ ಸರಣಿ ತಂತ್ರಗಳನ್ನ ನೋಡ್ತಾ ಇದ್ರೆ ಇದು ಮುಂಬರುವ ಚುನಾವಣೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡ್ತಾ ಇರುವಂತಹ ರಾಜಕೀಯ ಗೇಮ್ ಪ್ಲಾನ್ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಜೆನ್ಸಿ ಬೃಹತ್ ಮತ ಬ್ಯಾಂಕ್ ಅನ್ನೇ ಗುರಿಯಾಗಿಸಿಕೊಂಡು ಈ ಸರ್ಕಸ್ ನಡೆಸಲಾಗ್ತಾ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಿದ್ದಾರೆ. ದೇಶದ ನಿರ್ಣಾಯಕ ಶಕ್ತಿಯಾಗಿ ಬೆಳೆದು ನಿಂತಿರುವಂತಹ ಜೆನ್ಸಿ ಆಕ್ರೋಶ ಶಮನಗೊಳಿಸಲು ಬಿಜೆಪಿ ಮಧ್ಯೆರಿಯುತ್ತಾ ಇದೆ ಅನಿಸುತ್ತೆ. ಅವರ ವಿಶ್ವಾಸವನ್ನ ಗೆದ್ದು ತಮ್ಮತ್ತ ಸೆಳೆದುಕೊಳ್ಳಲು ಕೇಂದ್ರ ಸರ್ಕಾರ ಸಕಲ ಪ್ರಯತ್ನವನ್ನ ಮಾಡ್ತಾ ಇರೋ ಹಾಗಿದೆ. ಆದರೆ ಪ್ರಧಾನಿ ಮೋದಿ ಮಾಸ್ಟರ್ ಪ್ಲಾನ್ ಜೊತೆಗೆ ಸಚಿವರ ವಿಶ್ವವಿದ್ಯಾಲಯ ಸಂವಾದಕ್ಕೆ ಜೆನ್ಸಿ ಹೇಗೆ ಸ್ಪಂದಿಸುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಇತ್ತ ಬಿಜೆಪಿಯ ಪ್ರಯತ್ನ ಎಂತಹ ಫಲ ಕೊಡಬಹುದು ಎಂಬ ಕುತೂಹಲ ಇರುವಾಗಲೇ ಅತ್ತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಜೆನ್ಸಿ ಪಡೆಗಳ ಸೆಳೆಯಲು ತರಾವರಿ ಪ್ರಯತ್ನ ಜಾರಿಯಲ್ಲಿಟ್ಟಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಭಾರತ್ ಜೋಡೋ ಯುವಕರ ಸಂಘಗಳ ಸಂಘಟನೆ, ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಪುನ್ನ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಒಂದು ಮಾತಿದೆಯಲ್ಲ ಇಂಗ್ಲೀಷಲ್ಲಿ, ಯು ಮೇ ಲೈಕ್ ದೆಮ್ ಆರ್ ಡಿಸ್ಲೈಕ್ ಬಟ್ ಯು ಕಾಂಟ್ ಇಗ್ನೋರ್ ದೆಮ್. ಹಂಗಾಗಿದೆಯಾ ಜೆನ್ಸಿಗಳು ವಿಚಾರ ರಾಜಕೀಯ ಪಕ್ಷಗಳಿಗೆ ಅಂತ? ಇದು ಎಲ್ಲಿಂದ ಶುರುವಾಯಿತು ಅಂತಲೂ ಕೂಡ ನೋಡಬೇಕಾಗುತ್ತೆ. ಯಾವುದು ಅಂದರೆ, ನೀವು ಹೇಳೋದು ನಿರ್ಲಕ್ಷ್ಯ ಮಾಡಲಿಕ್ಕೆ ಬರೋದೇ ಇಲ್ಲ, ಇಷ್ಟಪಡ್ಬೋದು ಅಥವಾ ಇಷ್ಟಪಡದೇ ಇರ್ಬೋದು, ಆದರೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಬರೋದೇ ಇರೋದಿಲ್ಲ ಅನ್ನೋದು ಎಲ್ಲಿ ಶುರುವಾಯಿತು ಅನ್ನೋದು ನಾವು ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಸ್ಮಿತಾ, ಆರಂಭ ಆಗಿದೆ ಎಲ್ಲಿ ನೋಡಿ, ಬಾಂಗ್ಲಾದೇಶ, ನೇಪಾಳದಲ್ಲಿ ವಿಶೇಷವಾಗಿ ಈ ನೆಪೋ ಕಿಡ್ಸ್ ಅಂತ ಶುರುವಾಯಿತು ನೋಡಿ. ಹಿಂದೆಲ್ಲ ಹೇಗಿತ್ತು ಸ್ಮಿತಾ, ಒಂದು ಹೋರಾಟ ಶುರು ಆಗಬೇಕಂದ್ರೆ, ಒಂದು ಸಂಘಟನೆ ಆಗಬೇಕು ಅಂದರೆ ಒಂದು ಆಫೀಸ್ ಇರಬೇಕು, ಅದಕ್ಕೊಂದು ಬೋರ್ಡ್ ಇರಬೇಕು, ಅಲ್ಲೊಂದು ಸಿಸ್ಟಮ್ ಇರಬೇಕು, ಹಾಗೆ ಕರಪತ್ರಗಳನ್ನ ಹಂಚಬೇಕು, ಒಬ್ಬ ಲೀಡರ್ ಇರಬೇಕು. ಈ ಜೆನ್ಸಿ ಹೋರಾಟಕ್ಕೆ ಇದು ಯಾವುದು ಬೇಕಾಗಲಿಲ್ಲ. ಒಂದು ಇನ್ಸ್ಟಾಗ್ರಾಮ್ ಸಾಕಾಯಿತು, ಒಂದು ಸೋಷಿಯಲ್ ಮೀಡಿಯಾ ಒಂದು ವಿಡಿಯೋ ಸಾಕಾಯಿತು, ಅದು ವೈರಲ್ ಮಾಡೋ ಮೂಲಕ ಸಂಘಟನೆ ಹುಟ್ಟು ಆ ರೀತಿ ಬೆಳೀತಾ ಹೋಯಿತು ಅಂಥೇಳಿ. ಅಂದರೆ ಹಿನ್ನೆಲೆ ಅಲ್ಲಿದೆ. ಆ ಕಾರಣಕ್ಕಾಗಿ ನೀವು ಯಾಕೆ ನಿರ್ಲಕ್ಷ್ಯ ಮಾಡಲಿಕ್ಕಾಗಲ್ಲ ಅಂದರೆ, ಈ ಕಾರಣಕ್ಕಾಗಿ ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ. ಯಾವುದೇ ಬೇಸ್ ಇಲ್ಲ, ಯಾವುದೇ ನಾಯಕತ್ವ ಇಲ್ಲ. ಅಂದರೆ ಏನೋ ಒಬ್ಬ ಗಾಡ್ ಫಾದರ್ ಅಂಥೇಳಿ, ಇದಕ್ಕೆ ಫಾದರು ಇಲ್ಲ, ಗಾಡ್ ಫಾದರು ಇಲ್ಲ. ಈಗ ನನಗೆ ಚೆನ್ನಾಗಿ ನೆನಪಿದೆ, ಇಂಡಿಯಾ ಅಗೇನೆಸ್ಟ್ ಕರಪ್ಷನ್ ಹೋರಾಟ ಶುರು ಆಯ್ತಲ್ಲ, ಅರವಿಂದ್ ಕೇಜ್ರಿವಾಲ್, ಕಿರಣ್ ಬೇಡಿ ಅವರೆಲ್ಲ ಅಣ್ಣಾ ಹಜಾರೆ ಅವ್ರನ್ನ ಫೇಸಾಗಿ ಕರ್ಕೊಂಡು ಬಂದರು. ಅಣ್ಣಾ ಹಜಾರೆ ಅವ್ರನ್ನ ಮುಂದಿಟ್ಕೊಂಡ್ರು ಆ ಹೋರಾಟಕ್ಕೆ ಅಣ್ಣಾ ಹಜಾರೆ ಅವ್ರ ಹೋರಾಟಪ್ಪ ಅಂತ ಬಂದ್ರೆಲ್ಲ. ಇವತ್ತು ಒಬ್ಬರ ಹೆಸರು ಅಂಥೇಳಿ ಇರಲೇ ಇಲ್ಲ. ಇದು ಆರಂಭ ಆದಾಗ ನಾನು ಹೇಳ್ತಿಲ್ಲ, ಅದು ನೀವು ಎಲ್ಲೇ ತೆಗೆದುಕೊಳ್ಳಿ, ಅದು ಬಾಂಗ್ಲಾದೇಶ, ನೇಪಾಳ, ಮಡ್ಗಾಸ್ಕರ್, ಯು ಟೇಕ್ ಎನಿವೇರ್, ಎಲ್ಲೂ ಕೂಡ ಆ ರೀತಿಯ ಆರಂಭ ಆಗಲಿಲ್ಲ. ಅದೇ ಕಾರಣಕ್ಕಾಗಿ ಇದಕ್ಕೆ ಅಂದರೆ ನೀವು ಅನುಮಾನಿಸ್ಲಿಕ್ಕೂ ಅವಕಾಶ ಸಿಗಲಿಲ್ಲ ಆರಂಭದಲ್ಲಿ. ಆ ಕಾರಣಕ್ಕಾಗಿ ಇದು ಅಂದರೆ ಇಲ್ಲಿ ಧಾರವಾಡದಲ್ಲೇ ಆಯ್ತಲ್ಲ ಸ್ಮಿತಾ, ಕರ್ನಾಟಕದ ಧಾರವಾಡದಲ್ಲೇ ಆಯಿತು. ಏನು ಮತ್ತು ಇವರ ಅಜೆಂಡಾಗಳು ನೋಡಿ, ಯಾವುದೇ ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಮಾಡ್ತಾಯಿಲ್ಲ. ನಾನೊಬ್ಬ ಸಾಮಾನ್ಯ, ನಾನು ಓದಿದ್ದೀನಿ, ಕೋಚಿಂಗ್ ಪಡೆದಿದ್ದೀನಿ, ನನ್ನ ಕುಟುಂಬ ಬೆವರು ಹರಿಸಿದ ಹಣವನ್ನು ಖರ್ಚು ಮಾಡಿದ್ದೀನಿ, ಆದರೆ ನನಗೆ ಉದ್ಯೋಗ ಸಿಗ್ತಾ ಇಲ್ಲ, ನಾನು ಕೇಳಬೇಕಲ್ಲ ಅಂಥೇಳಿ ಸ್ವತಃ ತನ್ನ ಧ್ವನಿಯನ್ನು ತಾನೇ ಎತ್ತುವಂಥದ್ದು. ಅದೇ ಕಾರಣಕ್ಕಾಗಿ ಜೆನ್ಸಿಗೆ ಅಷ್ಟರ ಮಟ್ಟಿಗೆ ಒಂದು ಬಲ ಬಂದಿದ್ದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡೋದಾದರೆ. ಬಹುಶಃ ಇದೆಲ್ಲವನ್ನೂ ಕೂಡ ರಾಜಕೀಯ ಪಕ್ಷಗಳು ತಡವಾಗಾದರೂ ಅರ್ಥ ಮಾಡಿಕೊಂಡ ಕಾರಣಕ್ಕಾಗಿ ಅದರಲ್ಲೂ ಏನಾಯಿತು, ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯ್ತಲ್ಲ,
ಆಗ ಇದರ ದಿಕ್ಕೇ ಬದಲಾಯಿತು. ಅಲ್ಲಿ ಅದಕ್ಕೊಂದು ಟರ್ನ್ ಅಂತ ಸಿಕ್ಕಿದ್ದು ಅಲ್ಲಿ ಸ್ಮಿತಾ. ಆ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕೆ ಒಂದು ಪೈಪೋಟಿ ಇವತ್ತು ಜೆನ್ಜಿನ ಸೆಳೆಯಲಿಕ್ಕಾಗಿ ಒಂದು ಪೈಪೋಟಿ ಶುರುವಾಗಿದೆ. ನಾವೀಗ ಫಸ್ಟ್ ಪ್ಯಾಕೇಜಲ್ಲಿ ನೋಡಿದ್ವಿ BJPಯ ಯಾವ ರೀತಿಯ ಪ್ಲ್ಯಾನ್ಗಳನ್ನ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಅವ್ರ ಜೊತೆ ಕನೆಕ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಅಂದರೆ ಬಿಟ್ವೀನ್ 97 to 2012 ಈ ಅವಧಿಯಲ್ಲಿ ಹುಟ್ಟಿದವರು ಈಗ ಜೆನ್ಜಿ ಅಂತೇಳಿ, ಅಂದರೆ ಆ ಯುವ ಪೀಳಿಗೆ ಇದೆಯಲ್ಲ, ಇವ್ರಿಗೆ ಬರೀ ಯುವ ಪೀಳಿಗೆಯಾಗಿ ಕಾಣಿಸ್ತಾ ಇಲ್ಲ, ಮುಂದಿನ ಚುನಾವಣೆಯ ಹೊತ್ತಿಗೆ ನಮ್ಮ ಮತದಾರರಾಗಬೇಕು ಅನ್ನುವಂಥ ಅಜೆಂಡಾ ಕೂಡ ಇದರ ಹಿಂದೆ ಇದೆ. ಮತ್ತು ನೀವು ಹೇಳಿದಾಗೆ ಅವರಿಗೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ಹಲವು ಹೋರಾಟಗಳನ್ನ ನಿರ್ಲಕ್ಷ್ಯ ಮಾಡಿ ಅದನ್ನು ಅವ್ರು ಹೇಗೋ ಅದನ್ನಲ್ಲೇ, ಅಂದರೆ ಅದನ್ನು ನೀವು ದಮನ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಅದು ಧ್ವನಿ ಎತ್ತದ ಹಾಗೆ ಮಾಡುವಂಥ ಹಲವು ಪ್ರಯತ್ನಗಳನ್ನ ಹಿಂದೆ ನೋಡಿದ್ದೀವಿ. ಅದು ಈಗಷ್ಟೇ ಅಲ್ಲ, ನೀವು ಸ್ವತಂತ್ರ ಭಾರತದಲ್ಲಿ ಹಲವು ಬಾರಿ ನೋಡಿದ್ದೀರಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಿದ್ದೀರಿ, ಸ್ವಾತಂತ್ರ್ಯ ಹೋರಾಟದಲ್ಲೇ ಅಂಥದ್ದನ್ನು ನೋಡಿದ್ದೀರಿ. ಬಟ್ ಈ ಭರತ ಮಣ್ಣಿನ ವಿಶೇಷ ಏನು ಅಂದರೆ ಅವೆಲ್ಲವನ್ನು ಮೀರಿ ಒಂದು ಹೋರಾಟ ಬೆಳೆಯೋದೇ ಇಲ್ಲಿನ ವಿಶೇಷ. ಜೆನ್ಜಿ ಕೂಡ ಅದೇ ರೂಪದಲ್ಲಿ ಆಧುನಿಕ ಯುಗದಲ್ಲಿ ನಮಗೆ ಕಾಣಿಸ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಬಿಜೆಪಿಯ ಪ್ರಯತ್ನ ಎಂಥ ಫಲ ಕೊಡಬಹುದು ಅನ್ನೋ ಕುತೂಹಲ ಇರುವಾಗಲೇ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಜೆನ್ಜಿ ಪಡೆಗಳನ್ನ ಸೆಳೆಯೋಕೆ ತರೇವಾರಿ ಪ್ರಯತ್ನವನ್ನ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾರತ್ ಜೋಡೋ ಯುವಕರ ಸಂಘಟನೆ, ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ, ಎಲ್ಲ ವಿವರಗಳನ್ನು ನೋಡೋಣ ಎಳೆಯಾಗಿ. ಭಾರತೀಯ ರಾಜಕಾರಣದಲ್ಲಿ ಜೆನ್ಜಿ ಅಂದರೆ 1997ರಿಂದ 2012 ನಡುವೆ ಜನಿಸಿರುವಂತಹ ಯುವ ಪೀಳಿಗೆಯ ಧ್ವನಿ ಈಗ ಅತ್ಯಂತ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇದೆ. ಶೈಕ್ಷಣಿಕ ಅಕ್ರಮಗಳು, ಉದ್ಯೋಗ ಸೃಷ್ಟಿಯ ಕೊರತೆ ಮತ್ತು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಸವಾಲುಗಳನ್ನು ಎದುರಿಸ್ತಾ ಇರುವಂತಹ ಈ ಯುವ ಪಡೆ ಬೀದಿಗಿಳಿದು ಹೋರಾಡುತ್ತಾ ಶಾಸನಬದ್ಧ ಹಕ್ಕನ್ನ ಪ್ರತಿಪಾದನೆ ಮಾಡ್ತಿವೆ. ಇದನ್ನು ಗಮನಿಸಿಯೇ ಅತ್ತ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಜೆನ್ಜಿ ವರ್ಗವನ್ನ ಸೆಳೆಯಲು ಮಾಡುತ್ತಿರುವಂತಹ ತರಾವರಿ ಪ್ರಯತ್ನಗಳ ವಿವರಗಳನ್ನ ಮೊದಲ ಎಳೆಯಲ್ಲಿ ನೋಡಿದ್ರಿ. ಈ ಎಳೆಯಲ್ಲಿ ಇತ್ತ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಜೆನ್ಜಿ ಪಡೆಯನ್ನ ಸೆಳೆಯಲು ಯಾವ ರೀತಿ ಪ್ರಯತ್ನಗಳನ್ನ ಮುಂದುವರಿಸಿದೆ ಅಂತ ನೋಡ್ತಾ ಹೋಗೋಣ. ರಾಹುಲ್ ಗಾಂಧಿ ಜೆನ್ಜಿ ಹೋರಾಟಕ್ಕೆ ಪ್ರಮುಖವಾಗಿ ಧ್ವನಿಯಾಗಿದ್ದು ಜಂತರ್ ಮಂತರ್ನಲ್ಲಿ ನಡೆದಂತಹ ವಿದ್ಯಾರ್ಥಿ ಚಳವಳಿಗಳು, ನೀಟ್ UG ಹಾಗೂ ನೆಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧದ ದೇಶವ್ಯಾಪಿ ಯುವ ಪ್ರತಿಭಟನೆಗಳ ಸಮಯದಲ್ಲಿ ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಜೆನ್ಜಿ ಯುವಕರು ಬೃಹತ್ ಹೋರಾಟವನ್ನು ನಡೆಸಿದಾಗ ರಾಹುಲ್ ಗಾಂಧಿ ನೇರವಾಗಿ ಅಖಾಡಕ್ಕಿಳಿದು ಚಾತ್ರೋಂ ಕಿ ಗೂಂಜ್ ಅಭಿಯಾನದ ಮೂಲಕ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ಜಂತರ್ ಮಂತರ್ನಲ್ಲಿ CJP ಪ್ರತಿಭಟನೆ ವೇಳೆ ಜೆನ್ಜಿ ಯುವಕರೊಂದಿಗೆ ಚರ್ಚೆ, ಸಂಸತ್ತಿನ ಒಳಗೂ ಜೆನ್ಜಿ ಪರ ಹೋರಾಟ ಹಾಗೂ ಪರೀಕ್ಷಾ ಅಕ್ರಮಗಳ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಪ್ರತಿಭಟನೆ ಹೀಗೆ ಆ ವರ್ಗದ ಜೊತೆ ನೇರವಾಗಿ ಕನೆಕ್ಟ್ ಆಗುವ ಪ್ರಯತ್ನ ಮಾಡಿದರು. ಇನ್ಸ್ಟಾಗ್ರಾಂನ ಆಸ್ಕ್ ಮೀ ಎನಿಥಿಂಗ್ ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ಜೆನ್ಜಿ ಯುವಕರೊಂದಿಗೆ ನೇರ ಸಂವಾದ ನಡೆಸಿ ಯುವಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾ ಪ್ರತಿಭಟಿಸುವ ಹಕ್ಕನ್ನು ಬೆಂಬಲಿಸಿದರು. ಜಾರ್ಖಂಡ್ನಂತಹ ಮಿತ್ರ ಪಕ್ಷಗಳ ಆಡಳಿತವಿರುವ ರಾಜ್ಯಗಳಲ್ಲೂ ವಿದ್ಯಾರ್ಥಿಗಳ ಮುಷ್ಕರ ನಡೆದಾಗ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಜೆನ್ಜಿ ಪರ ಟ್ವೀಟ್ ಮಾಡಿ ಯುವಕರ ಬೇಡಿಕೆಗಳನ್ನು ತಕ್ಷಣವೇ ಈಡೇರಿಸುವಂತೆ ಧ್ವನಿಯಾದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಈ ಪೂರ್ಣ ಪ್ರಮಾಣದ ಬೆಂಬಲವು ಜೆನ್ಜಿ ಹೋರಾಟಗಾರರಿಗೆ ರಾಜಕೀಯ ಸುರಕ್ಷತೆ ಹಾಗೂ ಬಲ ತಂದುಕೊಟ್ಟಿತು. ರಾಜಕೀಯದಿಂದ ದೂರ ಉಳಿತಾ ಇದ್ದ ಯುವ ವರ್ಗವು ಕಾಂಗ್ರೆಸ್ ತಮಗೆ ಹತ್ತಿರವಾಗ್ತಾ ಇದೆ ಎಂಬ ಭಾವನೆ ತಿಳಿಯುವಂತೆ ಮಾಡಿತು. ಇದೇ ಮಾದರಿಯನ್ನ ಕಾಂಗ್ರೆಸ್ ಆಡಳಿತವಿರುವ ತೆಲಂಗಾಣ, ಹಿಮಾಚಲ ಪ್ರದೇಶ ಹಾಗೂ ಕರ್ನಾಟಕ ರಾಜ್ಯಗಳಲ್ಲಿಯೂ ವಿಸ್ತರಿಸಲಾಗ್ತಾ ಇದ್ದು ಯುವ ಕೇಂದ್ರಿತ ನೀತಿಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ.
ಭಾರತ್ ಜೋಡೋ ಹೆಸರಲ್ಲಿ ಯುವ ಬಲ. ರಾಜ್ಯ ಸರ್ಕಾರದಿಂದ ಜಂಜಿಗೆ ಬೆಂಬಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಜಂಜಿ ಹಾಗೂ ಯುವ ಜನಾಂಗವನ್ನ ಸಂಘಟಿಸಲು ಭಾರತ್ ಜೋಡೋ ಯುವಕ ಸಂಘ ಎಂಬ ಬೃಹತ್ ಯೋಜನೆಗೆ ಚಾಲನೆ ನೀಡಿದೆ. ರಾಜ್ಯಾದ್ಯಂತ ಒಟ್ಟು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಇದರಲ್ಲಿ 6,000 ಸಂಘಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಗೂ 4,000 ಸಂಘಗಳು ನಗರ ವಾರ್ಡ್ಗಳಲ್ಲಿ ಸ್ಥಾಪನೆಯಾಗ್ತಿವೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1960ರ ಅಡಿಯಲ್ಲಿ ಈ ಸಂಘಗಳನ್ನ ವಿಶೇಷ ಆನ್ಲೈನ್ ಪೋರ್ಟಲ್ ಹಾಗೂ ಸೇವಾ ಸಿಂಧು ಕೇಂದ್ರಗಳ ಮೂಲಕ ನೋಂದಾಯಿಸಿಕೊಳ್ಳಲಾಗ್ತಾ ಇದೆ. ಪ್ರತಿಯೊಂದು ಭಾರತ್ ಜೋಡೋ ಯುವಕ ಸಂಘಕ್ಕೆ ಸರ್ಕಾರವು ವರ್ಷಕ್ಕೆ 10 ಲಕ್ಷ ವಾರ್ಷಿಕ ಅನುದಾನ ನೀಡ್ತಾ ಇದೆ. ಈ ಬೃಹತ್ ಯೋಜನೆಗಾಗಿ ಕರ್ನಾಟಕ ಸರ್ಕಾರ ಒಟ್ಟು 1,010 ಕೋಟಿ ರೂಪಾಯಿ ಬಜೆಟ್ ಮೀಸಲಿಟ್ಟಿದೆ. ಅದರಲ್ಲಿ 1,000 ಕೋಟಿ ರೂಪಾಯಿ ನೇರ ಅನುದಾನ ಮತ್ತು 10 ಕೋಟಿ ರೂಪಾಯಿ ನಿರ್ವಹಣಾ ವೆಚ್ಚಕ್ಕೆ ಅಂತ ನೀಡಲಾಗಿದೆ. ಇಷ್ಟೇ ಅಲ್ಲದೆ ಪ್ರತಿಯೊಂದು ಸಂಘದ ಯುವ ತರಬೇತುದಾರರಿಗೆ ವರ್ಷಕ್ಕೆ 24,000 ರೂಪಾಯಿ ಗೌರವಧನ ನೀಡಲಾಗ್ತಾ ಇದೆ. ಪ್ರತಿ ಸಂಘದಲ್ಲಿ ಕನಿಷ್ಠ 100 ಸದಸ್ಯರು ಇರಬೇಕು. 16ರಿಂದ 35 ವರ್ಷದೊಳಗಿನ ಪ್ರತಿಯೊಬ್ಬರಿಗೂ ಕೂಡ ಈ ಸಂಘದಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶವಿದೆ. ಜಂಜಿ ವಯೋಮಾನದ ವರ್ಗ ಅಂದ್ರೆ 14ರಿಂದ 29 ವರ್ಷ ವಯಸ್ಸಿನವರು ಪೂರ್ಣ ಪ್ರಮಾಣದಲ್ಲಿ ಈ ಯೋಜನೆಯ ವ್ಯಾಪ್ತಿಗೆ ಒಳಪಡ್ತಾರೆ. ಆದ್ದರಿಂದ ಜಂಜಿ ಯುವಕರು ಈ ಸಂಘಗಳ ಪ್ರಮುಖ ಭಾಗವಾಗಲು ಮುಕ್ತ ಅವಕಾಶವಿದೆ. ಪ್ರತಿ ಸಂಘವು 15 ಸದಸ್ಯರ ಕಾರ್ಯಕಾರಿ ಸಮಿತಿಯನ್ನು ಹೊಂದಿದ್ದು 2 ವರ್ಷಗಳ ಅವಧಿಗೆ ಆಯ್ಕೆಯಾಗುತ್ತದೆ. ಈ ಸಂಘಗಳಿಗೆ ಸ್ಥಳೀಯ ಶಾಲೆ, ಕಾಲೇಜು ಅಥವಾ ಸೌಧಗಳಲ್ಲಿ ಜಾಗವನ್ನು ನೀಡಲಾಗುತ್ತದೆ. ಇವುಗಳ ಮೂಲ ಕೆಲಸವೆಂದರೆ ಭಾರತ್ ಜೋಡೋ ಸಂಘಗಳ ಕಾರ್ಯವ್ಯಾಪ್ತಿ ಹಾಗೂ ಮೂಲ ಕೆಲಸ ಏನು ಅಂದ್ರೆ ಕ್ರೀಡೆ ಮತ್ತು ಗ್ರಾಮೀಣ ಖೇಲೋಕೂಟಗಳ ಆಯೋಜನೆ, ಕೌಶಲ್ಯ ಅಭಿವೃದ್ಧಿ ಹಾಗೂ ಡಿಜಿಟಲ್ ತರಬೇತಿ, ಸಾಮಾಜಿಕ ಸಾಮರಸ್ಯ, ಆರೋಗ್ಯ ಹಾಗೂ ಸ್ವಚ್ಛತಾ ಅಭಿಯಾನಗಳು, ಯುವ ನಾಯಕತ್ವ ಬೆಳೆಸುವುದು ಹಾಗೂ ವೈಜ್ಞಾನಿಕ ಮನೋಭಾವ ಮೂಡಿಸುವುದು ಮುಖ್ಯವಾದ ಕೆಲಸಗಳು. ಪ್ರಜಾಪ್ರಭುತ್ವಕ್ಕೆ ಯುವ ಶಕ್ತಿ, ಚುನಾವಣಾ ಕಣಕ್ಕೆ ವಿದ್ಯಾರ್ಥಿ ಶಕ್ತಿ. ಭಾರತ್ ಜೋಡೋ ಸಂಘಗಳ ಸಂಘಟನೆ ಅಷ್ಟೇ ಅಲ್ಲ, ಕಾಲೇಜಿನ ಮಟ್ಟದಲ್ಲೂ ಕೂಡ ಜಂಜಿಗಳನ್ನ ಸೆಳೆಯಲು ಕಾಂಗ್ರೆಸ್ ಯೋಜನೆ ರೂಪಿಸಿದೆ. ಅದೇನು ಅಂದ್ರೆ ವಿದ್ಯಾರ್ಥಿ ಸಂಘ ಚುನಾವಣೆಯ ಮರು ಆರಂಭ. ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಂದು ಐತಿಹಾಸಿಕ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದು ಏನಪ್ಪಾ ಅಂದ್ರೆ ದಶಕಗಳ ಕಾಲ ನಿಷೇಧಕ್ಕೆ ಒಳಗಾಗಿದ್ದ ಕಾಲೇಜು ವಿದ್ಯಾರ್ಥಿ ಸಂಘಗಳ ಚುನಾವಣೆಗಳನ್ನ ಮರು ಆರಂಭಿಸುವುದು. ಕರ್ನಾಟಕದಲ್ಲಿ 1989 ಮತ್ತು 90ರ ದಶಕದಲ್ಲಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ನಡೆಯುತ್ತಿದ್ದಂತಹ ಹಿಂಸಾಚಾರ ಹಾಗೂ ರಾಜಕೀಯ ಪ್ರಭಾವದ ಕಾರಣಕ್ಕಾಗಿ ವಿದ್ಯಾರ್ಥಿ ಚುನಾವಣೆಗಳನ್ನ ನಿಷೇಧಿಸಲಾಗಿತ್ತು. ಆಗ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್ರು ಹಾಗೂ ಉನ್ನತ ಶಿಕ್ಷಣ ಸಚಿವ KH ರಂಗನಾಥ್ ಅವರು ವಿದ್ಯಾರ್ಥಿ ಚುನಾವಣೆಗಳ ನಿಷೇಧಿಸುವ ತೀರ್ಮಾನವನ್ನು ಮಾಡ್ತಾರೆ. ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವು ವಿಶ್ವವಿದ್ಯಾಲಯಗಳ ಹಾಗೂ ಪದವಿ ಕಾಲೇಜುಗಳಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮರುಸ್ಥಾಪಿಸಲು ಈ ಚುನಾವಣೆಗಳನ್ನು ಮತ್ತೆ ಪ್ರಾರಂಭಿಸಲು ಯೋಜಿಸ್ತಾ ಇದೆ. ಪ್ರಸ್ತುತ ಉನ್ನತ ಶಿಕ್ಷಣ ಇಲಾಖೆಯು ಇದಕ್ಕಾಗಿ ಹೊಸ ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸುವ ಹಂತದಲ್ಲಿದೆ. ಇದರ ಮೂಲ ಉದ್ದೇಶವೇ ಟಾರ್ಗೆಟ್ ಜಂಜಿ. ಟಾರ್ಗೆಟ್ ಜಂಜಿ ಸಂಕಲ್ಪದೊಂದಿಗೆ ರಾಜ್ಯ ಸರ್ಕಾರ ಮರು ಆರಂಭಿಸುತ್ತಿರುವಂತಹ ವಿದ್ಯಾರ್ಥಿ ಚುನಾವಣೆಯ ಮೂಲ ಇದರ ಭವಿಷ್ಯದ ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಕೇವಲ ರಾಜಮನೆತನದವರಿಂದ ಅಲ್ಲದೆ ಸಾಮಾನ್ಯ ಕುಟುಂಬದ ಯುವಕರಿಂದ ಹೊಸ ನಾಯಕರನ್ನ ಬೆಳೆಸುವ ಗುರಿ ಇದೆ ಅಂತ ರಾಜ್ಯ ಸರ್ಕಾರ ಹೇಳಿಕೊಳ್ತಾ ಇದೆ. ಜಂಜಿ ಜನಾಂಗದ ರಾಜಕೀಯ ಸಕ್ರಿಯತೆಯ ಮೂಲ ಉದ್ದೇಶವಿದ್ದು ಕ್ಯಾಂಪಸ್ ಹಂತದಲ್ಲೇ ಪ್ರಜಾಪ್ರಭುತ್ವದ ಮೌಲ್ಯಗಳು, ಮತದಾನದ ಹಕ್ಕು ಹಾಗೂ ಹಕ್ಕುಗಳ ಹೋರಾಟದ ಅರಿವನ್ನು ಮೂಡಿಸುವುದು ಹಾಗೂ ಕ್ಯಾಂಪಸ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿದ್ಯಾರ್ಥಿಗಳ ಶೈಕ್ಷಣಿಕ ಮೂಲಸೌಕರ್ಯ ಹಾಗೂ ಪರೀಕ್ಷಾ ಸಮಸ್ಯೆಗಳನ್ನ ಅವರೇ ಪ್ರಜಾಸತ್ತಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ವೇದಿಕೆ ಕಲ್ಪಿಸುವುದು ಈ ವಿದ್ಯಾರ್ಥಿ ಚುನಾವಣೆಗಳ ಮರು ಆರಂಭದ ಮೂಲ ಉದ್ದೇಶ. ಕಾಂಗ್ರೆಸ್ ಪಕ್ಷ ಜಂಜಿ ಪ್ರತಿಭಟನೆಗೆ ಬೆಂಬಲ ನೀಡುವ 1,010 ಕೋಟಿ ವೆಚ್ಚದ ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪಿಸುವ ಹಾಗೂ ಕಾಲೇಜು ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿ ಚುನಾವಣೆಯ ಮರು ಆರಂಭ ಮಾಡುವ ಈ ಪ್ರಯತ್ನಗಳನ್ನ ಕೇವಲ ಯೋಜನೆಗಳಾಗಿ ನೋಡದೆ ಆಳವಾದ ರಾಜಕೀಯ ತಂತ್ರಗಾರಿಕೆ ಎಂಬ ವಿಶ್ಲೇಷಣೆಗಳು ಕೂಡ ಇವೆ. ಇಂದಿನ ಜಂಜಿ ಯುವಕರು ಯಾವುದೇ ಸಾಂಪ್ರದಾಯಿಕ ರಾಜಕೀಯ ಪಕ್ಷದ ಕಟ್ಟಾ ಬೆಂಬಲಿಗರಲ್ಲ. ಅವರು ವಿಚಾರ ಆಧಾರಿತ ಹಾಗೂ ಉದ್ಯೋಗ ಆಧಾರಿತ ಪ್ರಶ್ನೆಗಳನ್ನು ಕೇಳುವ ವರ್ಗ. ಇಂತಹ ಸಮಯದಲ್ಲಿ ಗ್ರಾಮ ಮಟ್ಟದ ಭಾರತ್ ಜೋಡೋ ಯುವಕ ಸಂಘಗಳ ಮೂಲಕ ಸ್ಥಳೀಯವಾಗಿ ಲಕ್ಷಾಂತರ ಯುವಕರನ್ನ ತಲುಪುವುದು ಮತ್ತು ಕಾಲೇಜು ಚುನಾವಣೆಯ ಮೂಲಕ ಕ್ಯಾಂಪಸ್ಗಳಲ್ಲಿ ನೆಟ್ವರ್ಕ್ ನಿರ್ಮಿಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘ ರಾಜಕೀಯ ಲಾಭ ತಂದುಕೊಡುವ ತಂತ್ರದ ಭಾಗವಾಗಿದೆ. ಯುವ ಜನಾಂಗದ ಆಕ್ರೋಶಕ್ಕೆ ಧ್ವನಿಯಾಗುತ್ತಾ ಅದೇ ಯುವ ಸಮುದಾಯಕ್ಕೆ ಆರ್ಥಿಕ ಹಾಗೂ ಸಂಘಟನಾತ್ಮಕ ಶಕ್ತಿ ನೀಡುವ ಮೂಲಕ ಕರ್ನಾಟಕ ಸರ್ಕಾರವು ದೇಶದಲ್ಲೇ ನೂತನ ಯುವ ರಾಜಕೀಯ ಮಾದರಿಯನ್ನ ರೂಪಿಸಲು ಹೆಜ್ಜೆ ಇಟ್ಟಿದೆ. ಇದು ಯುವ ಪೀಳಿಗೆಯ ಪ್ರಗತಿಗೆ ದಾರಿಯಾಗುವುದು ಅಥವಾ ರಾಜಕೀಯ ಧ್ರುವೀಕರಣಕ್ಕೆ ಕಾರಣವಾಗುವುದು ಎಂಬುದನ್ನು ಮುಂಬರುವ ದಿನಗಳು ನಿರ್ಧರಿಸಲಿವೆ.
ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ CWCL ನಿರ್ಣಯ ಕೈಗೊಂಡ್ಬಿಟ್ಟಿದೆ. ಯಾವ ರೀತಿಯಾಗಿ ಜನ್ಸಿಯನ್ನ ಸೆಳೆಯಲಿಕ್ಕೆ ರೂಪುರೇಷೆಗಳು ಇರಬೇಕು ಅಂತ ಹೇಳಿ. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರು ಚಾಂದ್ರೋಂಕಿ ಗೂಂಜ್ ಅನ್ನೋ ಕಾರ್ಯಕ್ರಮ ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಅಭಿಯಾನವನ್ನ ಮತ್ತಷ್ಟು ವಿಸ್ತರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನವನ್ನ ಕೈಗೊಂಡಿದೆ. ಬರೋಬ್ಬರಿ 800 ನಗರಗಳಿಗೆ ಚಾಂದ್ರೋಂಕಿ ಗೂಂಜ್ ಕಾರ್ಯಕ್ರಮವನ್ನ ವಿಸ್ತರಣೆ ಮಾಡುವ ಉದ್ದೇಶ ಕಾಂಗ್ರೆಸ್ ಪಕ್ಷ ಹೊಂದಿದೆ. ಇನ್ನು ಈ ಅಭಿಯಾನಕ್ಕೆ ನೇತೃತ್ವವನ್ನು ವಹಿಸಿರೋದು ನಾನು ಆಗಲೇ ಹೇಳಿದಾಗೆ ಖುದ್ದು ರಾಹುಲ್ ಗಾಂಧಿ ಅವರು. ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ಯೋಜನೆಗಳನ್ನು ರೂಪಿಸೋದು, ಹಾಗೆ ಈ ರೀತಿಯ ಅಭಿಯಾನಗಳ ಮೂಲಕ ಚರ್ಚೆಯನ್ನು ಮಾಡೋದು ಕಾಂಗ್ರೆಸ್ ಪಕ್ಷದ ಮುಂದಿರುವ ಗುರಿ. ಇನ್ನು ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ವಿಶೇಷವಾಗಿ ಈ ಜನರೇಷನ್ Z ಇದನ್ನೇ ಗಮನದಲ್ಲಿಟ್ಟುಕೊಂಡು ಹೊಸ ಹೊಸ ಯೋಜನೆಗಳನ್ನು ತರುವ ಉದ್ದೇಶವನ್ನು ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಅಜೆಂಡವಾಗಿ ರೂಪಿಸಿಕೊಂಡಿದೆ. ಇನ್ನು ಶಿಕ್ಷಣ ತಜ್ಞರು, ವಿದ್ಯಾರ್ಥಿ ಸಂಘಟನೆಗಳ ಜೊತೆಯಲ್ಲಿ ನಿರಂತರವಾದ ಚರ್ಚೆಯನ್ನು ನಡೆಸಿ ಆಯಾ ಸಂದರ್ಭಕ್ಕೆ ಅನುಗುಣವಾದ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇನ್ನು ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಬಗ್ಗೆ 1 ತಿಂಗಳ ಒಳಗಾಗಿ ವರದಿಯನ್ನು ತರಿಸ್ಕೊಳ್ಳೋ ಪ್ರಯತ್ನ, ಉದ್ಯೋಗ ಮತ್ತು ಪರೀಕ್ಷಾ ಅಕ್ರಮಗಳ ವಿರುದ್ಧ ಹೋರಾಟವನ್ನು ನಡೆಸೋದು, ಶಿಕ್ಷಣದಿಂದ ಉದ್ಯೋಗದವರೆಗಿನ ರೋಡ್ ಮ್ಯಾಪ್ ಅನ್ನು ಸಿದ್ಧಪಡಿಸೋದು, ವಿದ್ಯಾರ್ಥಿ ಪ್ರತಿಭಟನೆ, ಹೋರಾಟ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ ಭರಪೂರ ಬೆಂಬಲ ನೀಡುವ ನಿರ್ಣಯವನ್ನು ಕೈಗೊಂಡಿದೆ. ಒಂದು ಕಡೆಯಲ್ಲಿ BJP ಪಕ್ಷ ಆಡಳಿತಾರೂಢ NDA ಕೇಂದ್ರದಲ್ಲಿ ಈ ವಿದ್ಯಾರ್ಥಿಗಳನ್ನ ಹಾಗೆ ಉದ್ಯೋಗಾಕಾಂಕ್ಷಿಗಳನ್ನ ಬೇಸಿಕಲಿ ಜನ್ಸಿಯನ್ನ ಗುರಿಯಾಗಿಸಿಕೊಂಡು ಅವರನ್ನ ಕನೆಕ್ಟ್ ಮಾಡುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸ್ತಾ ಇದ್ರೆ, ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ಕೂಡ ತನ್ನದೇ ಆದ ಒಂದಷ್ಟು ರೋಡ್ ಮ್ಯಾಪ್ ನೊಂದಿಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇದಿಷ್ಟಾಗಿತ್ತು ಇವತ್ತಿನ ರಾಜಕೀಯ ಎಳೆಯಾಗಿ.